TV1 News sponsored by Top Go Zamzam BM Road, Kushalnagar, Karnataka. Volkswagen Showroom, Madikeri. Volkswagen, das Auto. Bharati Radio House, Madikeri, Gonigappa. ಮುಳಿಯಾ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. Vandam Enterprises, Madikeri. ಪೃಥ್ವಿ ಗೋಲ್ಡ್, ಡೈಮಂಡ್, ಸಿಲ್ವರ್. Coolgurt Movers, Royal World, Mysore. ಜೂನ್ ಮುಗಿಯುತ್ತಾ ಬಂದರೂ ಕರುಣೆ ತೋರದ ವರುಣ, ಕಾವೇರಿ ತವರು ಕೊಡಗಿನಲ್ಲಿ ಕೈಕೊಟ್ಟ ಮುಂಗಾರು, ಮಳೆಗಾಗಿ ಆಕಾಶ ನೋಡುತ್ತಿರುವ ಕೃಷಿಕರು. ನಾಲೆಯಿಂದ ನಾಡಿಗೆ ಬಂದ ಕಲ್ಲೇಡಿ, ಜೀವಂತ ಏಡಿ, ಮಡಿಕೇರಿ ಸಂತೆಯಲ್ಲಿ ಭರ್ಜರಿ ಬಿಕರಿ, ವ್ಯಾಪಾರಿ ಮತ್ತು ಗ್ರಾಹಕರು ಫುಲ್ ಖುಷ್. ಜಿಲ್ಲೆಯಾದ್ಯಂತ ಆಟೋ ರಿಕ್ಷಾಗಳಿಗೆ ಮೀಟರ್ ಅಳವಡಿಕೆಗೆ ಮುಂದಾದ ಚಾಲಕರು, ಮುಂದಿನ ಆರ್ಟಿಒ ಸಭೆಯಲ್ಲಿ ದರ ನಿಗದಿ, ನಂತರ ಮೀಟರ್ಗೆ ಚಾಲನೆ. ಮಡಿಕೇರಿಯಲ್ಲಿ ಮಾನಸಿಕ ಅಸ್ವಸ್ಥನ ಕಿರಿಕಿರಿ, ಬಸ್ ಸ್ಟಾಪ್ನಲ್ಲಿ ನಡೆಸಿದ ಹುಚ್ಚಾಟಕ್ಕೆ ಸಾರ್ವಜನಿಕರು ಗಾಬರಿ. ಮಾಲ್ದಾರಿ ಕಾಡಂಚಿನ ಗ್ರಾಮಸ್ಥರ ನಿದ್ದೆಗೆಡಿಸಿದ ಹುಲಿ ಹಾವಳಿ, ಕಾಡಾನೆಗಳ ಉಪಟಳದಿಂದ ಕಂಗೆಟ್ಟಿದ್ದ ಜನರಿಗೆ ಎದುರಾಗಿದೆ ಮತ್ತೊಂದು ಕಂಟಕ, ಕೈಕಟ್ಟಿ ಕುಳಿತ ಅರಣ್ಯ ಇಲಾಖೆ. ಹಲೋ, ನಾನು ಚಿತ್ರಾ ನಂಜಪ್ಪ. TV1 ನ್ಯೂಸ್ಗೆ ಸ್ವಾಗತ. ಕೊಡಗಿನಲ್ಲಿ ಕೈಕೊಟ್ಟ ಮುಂಗಾರು, ಎಲ್ಲಾ ಕಡೆ ಬಿಸಿಲೋ ಬಿಸಿಲು. ಮಡಿಕೇರಿಗೆ ಬಂದ ಸ್ಪೆಷಲ್ ಏಡಿಗಳು, ಏಡಿ ಪ್ರಿಯರು ಫುಲ್ ಖುಷ್ ಸೇರಿದಂತೆ ಸಾಕಷ್ಟು ಸುದ್ದಿಗಳು ಇಂದಿನ TV1 ನ್ಯೂಸ್ನಲ್ಲಿದೆ. ಮೊದಲಿಗೆ ಕೈಕೊಟ್ಟ ಮುಂಗಾರು. ಜಿಲ್ಲೆಯಲ್ಲಿ ಬರದ ಛಾಯೆ ಕುರಿತ ಸುದ್ದಿ. ಅನೇಕ ವರ್ಷಗಳ ನಂತರ ಕೊಡಗಿನಲ್ಲಿ ಬರದ ಛಾಯೆ ಗೋಚರಿಸುತ್ತಿದೆ. ಜೂನ್ ಮುಗಿಯುತ್ತಾ ಬಂದರೂ ಮುಂಗಾರು ಮಾತ್ರ ಪೂರ್ಣ ಪ್ರಮಾಣದಲ್ಲಿ ಜಿಲ್ಲೆಯನ್ನ ಪ್ರವೇಶಿಸದೆ ರೈತರನ್ನ ಆತಂಕಕ್ಕೆ ತಳ್ಳಿದೆ. ವರುಣನ ನಿರೀಕ್ಷೆಯಲ್ಲಿ ಕೃಷಿಕರು ಮುಗಿಲು ನೋಡುವಂತಾಗಿದ್ದರೆ, ಮಳೆ ಬದಲಿಗೆ ಬಿಸಿಲಿನ ತಾಪ ತಪ್ಪಿಸಿಕೊಳ್ಳಲು ಜನ ಕೊಡೆ ಹಿಡಿಯುವಂತಾಗಿದೆ. ಮಳೆ ಕೊರತೆಯ ಕುರಿತ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಯಾತಕ್ಕೆ ಮಳೆ ಹೋದವೋ, ಶಿವ ಶಿವಲೋಕಾತಲಣಿಸುತ್ತಾವೋ. ಯಾತಕ್ಕೆ ಮಳೆ ಹೋದವೋ, ಶಿವ ಶಿವಲೋಕಾತಲಣಿಸುತ್ತಾವೋ. ಜೀವನದಿ ಕಾವೇರಿಯ ತವರು ಜಿಲ್ಲೆಯಲ್ಲಿಯೇ ಈ ಬಾರಿ ಮುಂಗಾರು ಕೈಕೊಟ್ಟಿದೆ. ಜೂನ್ ತಿಂಗಳಿನಲ್ಲಿ ಮುಂಗಾರು ಮಳೆಯಿಂದಾಗಿ ಕೊಡೆ ಹಿಡಿದು ಓಡಾಡುತ್ತಿದ್ದ ಜನರು ಈ ಬಾರಿ ಬಿಸಿಲಿನ ತಾಪದಿಂದ ತಪ್ಪಿಸಿಕೊಳ್ಳಲು ಕೊಡೆ ಹಿಡಿದು ಓಡಾಡುವಂತಾಗಿದೆ. ದಿನ ಬಿಟ್ಟು ದಿನ ಮಳೆಯ ತುಂತುರು ಹನಿ ಕಾಣುತ್ತಿದ್ರೂ ಇದು ಖಂಡಿತವಾಗಿಯೂ ಮಲೆನಾಡಿನ ಮುಂಗಾರು ಮಳೆಯಲ್ಲ. ಈ ವರ್ಷ ಜನವರಿಯಿಂದ ಈವರೆಗೆ ಕೊಡಗು ಜಿಲ್ಲೆಯಲ್ಲಿ 22 ಇಂಚು ಮಾತ್ರ ಮಳೆಯಾಗಿದ್ದು, ಕಳೆದ ವರ್ಷ ಇದೇ ವೇಳೆಗೆ 38 ಇಂಚು ಮಳೆಯಾಗಿತ್ತು. ನಾಡಿನ ಪ್ರಮುಖ ಜಲಾಶಯ ಹಾರಂಗಿಯ ಗರಿಷ್ಠ ಸಂಗ್ರಹಣಾ ಸಾಮರ್ಥ್ಯ 2859 ಅಡಿಗಳಾಗಿದ್ದು, ಈಗ ಹಾರಂಗಿಯಲ್ಲಿ 2822 ಅಡಿ ನೀರಿನ ಸಂಗ್ರಹವಿದೆ. ಕಳೆದ ವರ್ಷ ಇದೇ ಅವಧಿಯಲ್ಲಿ 2850 ಅಡಿ ನೀರಿನ ಸಂಗ್ರಹವಿತ್ತು. ಕಳೆದ ವರ್ಷ ಜೂನ್ 27ಕ್ಕೆ ಹಾರಂಗಿ ಭರ್ತಿಯಾಗಲು ಕೇವಲ 9 ಅಡಿಗಳಷ್ಟು ಮಾತ್ರ ಬಾಕಿ ಇದ್ದರೆ, ಈ ಬಾರಿ ಹಾರಂಗಿ ಭರ್ತಿಗೆ ಇನ್ನು 37 ಅಡಿ ಬೇಕಾಗಿದೆ. ಜಿಲ್ಲೆಯಲ್ಲಿ ಮಳೆಯ ಕೊರತೆಯಿಂದ ಭತ್ತದ ಸಸಿ ಮಡಿ ನಾಟಿ ಕಾರ್ಯ ಕೂಡ ವಿಳಂಬವಾಗಿದೆ. ಮಳೆಗಾಗಿ ಕೃಷಿಕರು ದಿನ ಮುಗಿಲು ನೋಡುವಂತಾಗಿದೆ. ಮೋಡಗಳು ಬಾನಿನಲ್ಲಿ ಹಾಗೆ ತೇಲಿ ಹೋಗುತ್ತಿವೆಯೇ ವಿನಃ ಮಳೆ ಸುರಿಸುತ್ತಿಲ್ಲ. ಜಿಲ್ಲೆಯಲ್ಲಿ 35,000 ಹೆಕ್ಟೇರ್ ಭತ್ತ ಕೃಷಿ ಮಾಡುವ ಗುರಿಯಿದ್ದು, ಸಕಾಲದಲ್ಲಿ ಮಳೆಯಾಗದೆ ಇನ್ನು ಸಸಿಮಡಿ ಕಾರ್ಯ ಆರಂಭಿಸಿಲ್ಲ. 3,500 ಹೆಕ್ಟೇರ್ ಪ್ರದೇಶದಲ್ಲಿ ಮುಸುಕಿನ ಜೋಳ ಬೆಳೆಯುವ ಗುರಿಯಿದ್ದು, 2,950 ಹೆಕ್ಟೇರ್ ಪ್ರದೇಶದಲ್ಲಿ ಮುಸುಕಿನ ಜೋಳ ಬಿತ್ತನೆ ಮಾಡಲಾಗಿದೆ. ಕಾಫಿ, ಕರಿಮೆಣಸು, ಏಲಕ್ಕಿ, ಭತ್ತದ ಬೆಳೆಗಳಿಗೆ ಅಗತ್ಯವಾದ ಮಳೆ ದೊರಕದೇ ಇರೋದ್ರಿಂದಾಗಿ ವಾಣಿಜ್ಯ ಬೆಳೆಗಳ ಕೃಷಿಕರಿಗೆ ಸಮಸ್ಯೆ ತಲೆದೋರಲಿದೆ. ಜಿಲ್ಲಾ ಪಂಚಾಯತ್ ವತಿಯಿಂದ ಈಗಾಗಲೇ ಕೊಡಗನ್ನ ಬರಪೀಡಿತ ಜಿಲ್ಲೆಯಾಗಿ ಘೋಷಿಸುವಂತೆ ನಿರ್ಣಯ ಕೈಗೊಂಡು ಸರ್ಕಾರಕ್ಕೆ ಸಲ್ಲಿಸಿದೆ. ಕಾವೇರಿ, ಲಕ್ಷ್ಮಣ ತೀರ್ಥ ನದಿಗಳ ತವರಿನಲ್ಲಿಯೇ ಬರಸ್ಥಿತಿಯ ಆತಂಕ ಎದುರಾಗಿದ್ದು, ಹಲವು ವರ್ಷಗಳ ಬಳಿಕ ಕೊಡಗಿನ ಕೃಷಿಕರು ಮಳೆಯಿಲ್ಲದೆ ತತ್ತರಿಸಿದ್ದಾರೆ. ಮಳೆ ಸುರಿಸಲು ಇನ್ನು ದೇವರಿಗೆ ಮೊರೆ ಹೋಗುವುದೇ ದಾರಿ ಎಂಬಂತಿರುವ ಸ್ಥಿತಿಯಲ್ಲಿ ಪುಷ್ಪಗಿರಿ ತಪ್ಪಲಿನಲ್ಲಿಯೂ ಹೋಮ ಯಾಗಾದಿಗಳು ಮಳೆಗಾಗಿ ಆರಂಭವಾಗಿದೆ. ಕೊಡಗಿನಲ್ಲಿ ಅತ್ಯಧಿಕ ಮಳೆ ಬೀಳುವ ಪ್ರದೇಶವಾಗಿ ಗುರುತಿಸಿಕೊಂಡು ಕೊಡಗಿನ ಆಗುಂಬೆ ಎನಿಸಿರುವ ಶಾಂತಳ್ಳಿಯಲ್ಲಿಯೂ ಈ ಬಾರಿ ಮಳೆ ಕುಸಿತಗೊಂಡಿದೆ. ಜೂನ್ನಲ್ಲಿ ಮಳೆಯಿಂದಾಗಿ ಮನೆಯಿಂದ ಹೊರಬರಲೇ ಅಸಾಧ್ಯವಾಗ್ತಿತ್ತು.
ಈ ಬಾರಿ ಮಳೆ ಇಲ್ಲದೆ ಭೂಮಿ ಸೊರಗಿದೆ ಎಂದು ಶಾಂತಳ್ಳಿ ಗ್ರಾಮಸ್ಥರು ಅಳಲು ತೋಡಿಕೊಂಡ್ರು. ಇದರಲ್ಲಿ 125 ಮಳೆ ಆಗಿತ್ತು. ಇವಾಗ ಪ್ರಕೃತಿ ನಿಯಮದಿಂದ ಅಡಚಣೆಯಾಗಿ 30-35 ಇಂಚ್ ಮಳೆ ಆಗಿದೆ ಅಷ್ಟೇ. ಅದರಿಂದ ಈಗ ತುಂಬ ಬಿಸಿಲು ಜಾಸ್ತಿ ಬರ್ತಾ ಉಂಟು ಇಲ್ಲಿ. ನಾವು ಇವಾಗ ಪುಷ್ಪಗಿರಿ ಬೆಟ್ಟದ ಮೇಲೆ ಇದ್ದೀವಿ. ಸಾಧಾರಣ ಇವಾಗ ಇಲ್ಲಿ ಹೆಚ್ಚಿನ ಅಂಶ ಮಳೆಗಾಲ ಪ್ರಾರಂಭ ಆಗಬೇಕಿತ್ತು. ಇವಾಗ ಆ ರೀತಿ ಮಳೆ ಪ್ರಾರಂಭ ಆಗಿಲ್ಲ. ಕಳೆದ ವರ್ಷ ಈ ಸರಿ ಇಲ್ಲಿ ಸಾಧಾರಣ 120-135 ಇಂಚು ಮಳೆ ಆಗಿತ್ತು. ಇವಾಗ ಬರೀ ಒಂದು 40 ಇಂಚು ಮಳೆ ಆಗಿರ್ಬೋದು. ಹಾಗಾಗಿ ಈ ಸರಿ ಹೆಚ್ಚಿನ ಅಂಶ ನಮ್ಮದು ಹೇಳಲಿಕ್ಕೆ ಹೋದರೆ ಉತ್ತರ ಕನ್ನಡ ಜಿಲ್ಲೆಯ ಟೈಪ್ ಆಗೋಗಿದೆ. ಆ ರೀತಿಯಲ್ಲಿ ಈ ನಮ್ಮ ಕೊಡಗು. ಹಾಗೆ ಕೊಡಗಿಗೆ ಏನಾದರೂ ಮುಂದಿನ ಭವಿಷ್ಯ ಅಂತೇಳಿ ಬರಗಾಲ ಸೃಷ್ಟಿ ಆಗಂತ ಇದಿದೆ. ಇಡೀ ದೇಶವೇ ಈಗ ಮಳೆಯ ಕೊರತೆಯಿಂದಾಗಿ ಬರಗಾಲದತ್ತ ಸಾಗುತ್ತಿದೆ. ಹೀಗಿದ್ದರೂ ಕಾವೇರಿ ತವರು ಜಿಲ್ಲೆಯಲ್ಲಿಯೇ ಮುಂಗಾರು ಕೈಕೊಟ್ಟಿರುವುದು ಆತಂಕವೇ ಹೌದು. ಯಾತಕ್ಕೆ ಮಳೆ ಹೋದವೋ ಶಿವ ಶಿವ ಲೋಕ ತಲ್ಲಣಿಸುತ್ತಾವೋ. ಯಾತಕ್ಕೆ ಮಳೆ ಹೋದವೋ ಶಿವ ಶಿವ ಲೋಕ ತಲ್ಲಣಿಸುತ್ತಾವೋ. TV1 ನ್ಯೂಸ್ ವಿಡಿಯೋ ಜರ್ನಲಿಸ್ಟ್ ನಂದಗುಜರ್. ಮಡಿಕೇರಿಯ ಜಿಲ್ಲಾ ಕ್ರೀಡಾಂಗಣ ಸಮಿತಿ ಸದಸ್ಯ ಚುಮ್ಮಿ ದೇವಯ್ಯರನ್ನ ಸಕಾರಣವಿಲ್ಲದೆ ಸಮಿತಿಯಿಂದ ಉಚ್ಚಾಟಿಸಿರುವುದನ್ನ ಜಿಲ್ಲಾ ಕ್ರೀಡಾಂಗಣ ರಕ್ಷಣಾ ಸಮಿತಿ ತೀವ್ರವಾಗಿ ಖಂಡಿಸಿದೆ. ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಅವೈಜ್ಞಾನಿಕ ಕಾಮಗಾರಿಗಳ ವಿರುದ್ಧ ಮುಖ್ಯಮಂತ್ರಿಗಳ ಬಳಿಗೆ ನಿಯೋಗ ತೆರಳುವುದಾಗಿ ಸಮಿತಿಯ ಪ್ರಮುಖರು ತಿಳಿಸಿದ್ದಾರೆ. ಮಡಿಕೇರಿಯ ಜನರಲ್ ತಿಮ್ಮಯ್ಯ ಕ್ರೀಡಾಂಗಣ ಸಮಿತಿಯ ಸರ್ಕಾರೇತರ ಸದಸ್ಯ ಚುಮ್ಮಿ ದೇವಯ್ಯನವರನ್ನ ಸಕಾರಣವಿಲ್ಲದೆ ಸಮಿತಿಯಿಂದ ಉಚ್ಚಾಟಿಸಿರುವುದನ್ನು ಜಿಲ್ಲಾ ಕ್ರೀಡಾಂಗಣ ರಕ್ಷಣಾ ಸಮಿತಿ ತೀವ್ರವಾಗಿ ಖಂಡಿಸಿದೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಜನರಲ್ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣ ರಕ್ಷಣಾ ಸಮಿತಿಯ ಪ್ರಮುಖರಾದ ಕಿಶನ್ ಪೂವಯ್ಯ ಮಾತನಾಡಿ, ಜಿಲ್ಲಾ ಕ್ರೀಡಾಂಗಣ ಸಮಿತಿಯಿಂದ ಚುಮ್ಮಿ ದೇವಯ್ಯನವರನ್ನ ಉಚ್ಚಾಟಿಸಿರುವ ನಿರ್ಧಾರದ ಹಿಂದೆ ಜಿಲ್ಲಾಧಿಕಾರಿಗಳು ಏಕಪಕ್ಷೀಯ ನಿರ್ಧಾರ ಕೈಗೊಂಡಿದ್ದಾರೆಂದು ಆರೋಪಿಸಿದರು. ನಾವು ಕೇಳಿದ್ದು ಇವತ್ತು ಶಾಲಾ ಹೈ ಜಂಪ್ ಬಿಟ್ಟಿಲ್ಲ, ಲಾಂಗ್ ಜಂಪ್ ಬಿಟ್ಟಿಲ್ಲ ಜಿಲ್ಲಾ ಕ್ರೀಡಾಂಗಣದಲ್ಲಿ. ಇದನ್ನು ಕೇಳಿದ್ರೆ ನಾವು ಬಾಕ್ಸಿಂಗ್ ಅನ್ಕೊಂಡು ಮಾಡ್ತೀವಿ, ಸ್ಕ್ವಾಶ್ ಅನ್ಕೊಂಡು ಮಾಡ್ತೀವಿ, ನಾವು ಹೈಟೆಕ್ ಕಾಮಗಾರಿ ಮಾಡ್ತೀವಿ ಅಂತ ಹೇಳಿ ಹೊರಟಿದ್ದಾರೆ. ಇದನ್ನು ನಾವು ಖಂಡನೆ ಮಾಡ್ತಾ ಇದ್ದೀವಿ. ದಯವಿಟ್ಟು ನಮಗೆ ಕೊಡಿ. ನಾವು ಒಂದು ಶಾಲಾ ಮಕ್ಕಳು ಒಂದು ಆಡಲಿಕ್ಕೆ ಬಂದಾಗ ಏನಾದರೂ ಕೊಡಿ. ಈ ಕೂಡಲೇ ಏಕಪಕ್ಷೀಯವಾದ ನಿರ್ಧಾರವನ್ನು ಬದಲಿಸಬೇಕು ಅಂತ ನಾನು ಕ್ರೀಡಾಂಗಣ ಸಮಿತಿ ವತಿಯಿಂದ. ಜಿಲ್ಲಾ ಕ್ರೀಡಾಂಗಣ ರಕ್ಷಣಾ ಸಮಿತಿ ಅಧ್ಯಕ್ಷ ಹಾಗೂ ನಗರಸಭಾ ಸದಸ್ಯ ಚುಮ್ಮಿ ದೇವಯ್ಯ ಮಾತನಾಡಿ, ಕಳೆದ 12 ವರ್ಷಗಳಿಂದ ಜಿಲ್ಲಾ ಕ್ರೀಡಾಂಗಣ ಸಮಿತಿ ಸದಸ್ಯರಾಗಿದ್ದು, ನಗರಸಭೆಯ ಅನುದಾನದಲ್ಲಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಸೋಡಿಯಂ ದೀಪ ಅಳವಡಿಕೆ, ಕೊಳವೆ ಬಾವಿ ನಿರ್ಮಾಣ ಮುಂತಾದ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡಿದ್ದರೂ ಸಹ ಜಿಲ್ಲಾ ಕ್ರೀಡಾಂಗಣ ಸಮಿತಿ ಸಭೆಯ ಬಗ್ಗೆ ತಮಗೆ ಯಾವುದೇ ಮಾಹಿತಿ ನೀಡದೆ ತಮ್ಮನ್ನ ಸದಸ್ಯತ್ವದಿಂದ ವಜಾಗೊಳಿಸಿರುವುದು ವಿಷಾದನೀಯವೆಂದು ಚುಮ್ಮಿ ದೇವಯ್ಯ ಅಸಮಾಧಾನ ವ್ಯಕ್ತಪಡಿಸಿದರು. ತಮ್ಮನ್ನು ಉಚ್ಚಾಟನೆ ಮಾಡಿರುವ ಬಗ್ಗೆ ಸೂಕ್ತ ಸ್ಪಷ್ಟೀಕರಣ ನೀಡಬೇಕೆಂದು ಚುಮ್ಮಿ ದೇವಯ್ಯ ಒತ್ತಾಯಿಸಿದರಲ್ಲದೆ, ಜಿಲ್ಲಾ ಕ್ರೀಡಾಂಗಣದ ರಕ್ಷಣೆಗೆ ನ್ಯಾಯಯುತ ಹೋರಾಟವನ್ನ ಜಿಲ್ಲಾ ಕ್ರೀಡಾಂಗಣ ರಕ್ಷಣಾ ಸಮಿತಿ ಹಮ್ಮಿಕೊಳ್ಳಲಿದೆ ಎಂದು ಸ್ಪಷ್ಟಪಡಿಸಿದರು. ಮುಖ್ಯವಾಗಿ ಯಾವ ಒಂದು ನಿರ್ಧಾರವನ್ನು ಪತ್ರಿಕೆಯಲ್ಲಿ ಸಭೆಯಲ್ಲಿ ತೀರ್ಮಾನ ತಗೊಂಡಾಗ ನಾನು ಉಚ್ಚಾಟನೆಗೊಳಿಸಿದ್ದೇನೆ ಅಂತ ಹೇಳೋ ಒಂದು ಮಾಹಿತಿ ನನಗೆ ತುಂಬ ವಿಷಾದನೀಯ ಸಂಗತಿ. ಯಾವ ಕಾರಣದಿಂದ ಉಚ್ಚಾಟಿಸಿದ್ರು ಅಂತ ಹೇಳೋದೇ ಒಂದು ಯಕ್ಷ ಪ್ರಶ್ನೆ ಆಗಿದೆ. ಏಕೆಂದರೆ ನಾನು ಜಿಲ್ಲಾ ಕ್ರೀಡಾಂಗಣದ ಸದಸ್ಯನಾಗಿ ಯಾವುದೇ ನಿರ್ಮಿತಿ ಕೇಂದ್ರ ಆಗಲಿ, ಯಾವುದೇ ಲ್ಯಾಂಡ್ ಆಗಲಿ ಜೊತೆ ನಾನು ಕೈ ಸೇರಿಸಿಲ್ಲ. ಇದು ಸ್ಪಷ್ಟವಾಗಿ ನಾನು ಹೇಳ್ತೀನಿ. ಈ ಮೈದಾನದಲ್ಲಿ ಯಾವುದೇ ಕಾಮಗಾರಿ ಆಗಬೇಕಾದರೂ ಜಿಲ್ಲಾ ಕ್ರೀಡಾಂಗಣ ಸಮಿತಿಯ ಅನುಮತಿ ಪಡೆದೇ ನಾವು ಏನಾದರೂ ಅಭಿವೃದ್ಧಿ ಕೆಲಸ ಮಾಡಬೇಕಿರ್ತದೆ. ಆದರೆ ಮಾನ್ಯ ಜಿಲ್ಲಾಧಿಕಾರಿಯವರು ಜಿಲ್ಲಾ ಕ್ರೀಡಾಂಗಣ ಸಮಿತಿಯ ಸಭೆಯನ್ನು ಕರೆಯದೆ ಏಕಪಕ್ಷೀಯವಾಗಿ ವೇದಿಕೆ ನಿರ್ಮಾಣ ಕೈಗೊಂಡಿದ್ದು ಎಲ್ಲರ ಅಸಮಾಧಾನಕ್ಕೆ ಕಾರಣವಾಗಿತ್ತು, ಎಲ್ಲ ಕ್ರೀಡಾಪಟುಗಳ ಅಸಮಾಧಾನಕ್ಕೆ ಕಾರಣ ಆಗಿತ್ತು. ಅದನ್ನು ನಾವು ಸಾರ್ವಜನಿಕವಾಗಿ ನಾವು ಪ್ರತಿಭಟಿಸಿದ್ದೀವಿ. ಏಕೆಂದರೆ ನಮ್ಮನ್ನ ಕೇಳದೆ ವೇದಿಕೆ ಮೈದಾನದ ಮಧ್ಯದಲ್ಲಿ ಒಂದು ವೇದಿಕೆ ನಿರ್ಮಾಣ ಇದರ ಅವಶ್ಯಕತೆ ಏನು? ಸಮಿತಿಯ ಪ್ರಮುಖ ಹಾಗೂ ನಗರಸಭಾ ಸದಸ್ಯ ಕೆಎಸ್ ರಮೇಶ್ ಮಾತನಾಡಿ, ಜಿಲ್ಲಾ ಕ್ರೀಡಾಂಗಣದಲ್ಲಿ ಕೈಗೊಳ್ಳಲಿರುವ ಅವೈಜ್ಞಾನಿಕ ಕಾಮಗಾರಿಗಳ ಬಗ್ಗೆ ಸಮಿತಿ ವತಿಯಿಂದ ಮುಖ್ಯಮಂತ್ರಿಗಳಿಗೆ ಈಗಾಗಲೇ ಪತ್ರವನ್ನು ಬರೆಯಲಾಗಿದ್ದು, ಈ ಕುರಿತು ಮುಂದಿನ ದಿನಗಳಲ್ಲಿ ಸಮಿತಿ ವತಿಯಿಂದ ಮುಖ್ಯಮಂತ್ರಿಗಳ ಬಳಿಗೆ ನಿಯೋಗ ತೆರಳಲಾಗುವುದೆಂದು ಹೇಳಿದರು. ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಅಹವಾಲನ್ನು ಸಲ್ಲಿಸಿದ್ವಿ. ಮುಖ್ಯಮಂತ್ರಿಗಳ ಅಧೀನ ಕಾರ್ಯದರ್ಶಿಯಾದಂತಹ ಎಲಿಶಾ ಆಂಡ್ರೂಸ್ ಅವರು ನಮ್ಮ ಪತ್ರವನ್ನು ಸ್ವೀಕರಿಸಿ ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಪತ್ರವನ್ನು ಬರೆದಿದ್ದಾರೆ. ವಿಷಯ ಜನರಲ್ ತಿಮ್ಮಯ್ಯ ಕ್ರೀಡಾಂಗಣದಲ್ಲಿ ಅವೈಜ್ಞಾನಿಕವಾಗಿ ಕಟ್ಟಡ ನಿರ್ಮಾಣ ಮಾಡುವುದನ್ನು ಕೈ ಬಿಡುವ ಬಗ್ಗೆ. ಇನ್ನು ಇದಕ್ಕೇನು ಅವರು ವಿರುದ್ಧವಾಗಿ ಏನಾದರೂ ಉತ್ತರ ಕೊಟ್ಟಿದ್ದೇ ಆದರೆ ಮತ್ತು ಪುನಃ ನಾವು ನೇರವಾಗಿ ಮುಖ್ಯಮಂತ್ರಿಗಳನ್ನ ನಿಯೋಗ ತೆರಳಿ ಜಿಲ್ಲಾ ಸಮಿತಿಯಿಂದ. ಗೋಷ್ಠಿಯಲ್ಲಿ ಜಿಲ್ಲಾ ಕ್ರೀಡಾಂಗಣ ರಕ್ಷಣಾ ಸಮಿತಿಯ ಪ್ರಮುಖರಾದ ಎಂಎಸ್ ಬಿದ್ದಪ್ಪ, ಪಿಎಂ ರವಿ, ನಗರಸಭಾ ಸದಸ್ಯೆ ಸಂಗೀತಾ ಪ್ರಸನ್ನ ಉಪಸ್ಥಿತರಿದ್ದರು. TV1 ನ್ಯೂಸ್ ಮಡಿಕೇರಿ.
ಮಳೆಗಾಲದ ಸಂದರ್ಭ ಮಾರುಕಟ್ಟೆಗೆ ಕಾಲಿಡುವ ವಿಶೇಷ ಅತಿಥಿ ಅಂದ್ರೆ ಅದು ಏಡಿ. ಮಾಂಸಪ್ರಿಯರ ಪಾಲಿನ ನೆಚ್ಚಿನ ಖಾದ್ಯವಾದ ಏಡಿ ಮಡಿಕೇರಿಯ ಶುಕ್ರವಾರದ ಸಂತೆಯಲ್ಲಿ ಭಾರೀ ಬೇಡಿಕೆಯೊಂದಿಗೆ ಬಿಕರಿಯಾಯಿತು. ಜೀವಂತ ಏಡಿಗಳು ಗ್ರಾಹಕರನ್ನ ತನ್ನೆಡೆಗೆ ಸೆಳೆಯುವ ಮೂಲಕ ಏಡಿ ವ್ಯಾಪಾರಿಯ ಜೇಬು ತುಂಬಿಸಿದವು. ಜೂನ್ ತಿಂಗಳಲ್ಲಿ ಮಡಿಕೇರಿಗೆ ಮಳೆ ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ. ಆದರೆ ದೂರದ ಊರುಗಳಿಂದ ಏಡಿ ಮತ್ತು ಬೃಹತ್ ಗಾತ್ರದ ಮೀನುಗಳ ಆಗಮನವಾಗುತ್ತೆ. ಏಡಿಗೆ ಭಾರಿ ಬೇಡಿಕೆ ಇರುವ ಹಿನ್ನೆಲೆಯಲ್ಲಿ ಕೆಲವೇ ಗಂಟೆಗಳಲ್ಲಿ ಸಂಪೂರ್ಣ ಏಡಿ ಬಿಕ್ರಿಯಾಗ್ತದೆ. ಆಯುರ್ವೇದ ಔಷಧಿಯ ಗುಣ ಹೊಂದಿರುವ ಏಡಿಯನ್ನ ಗ್ರಾಹಕರು ಕೂಡ ಮುಗಿಬಿದ್ದು ಖರೀದಿಸ್ತಾರೆ. ಮಾಂಸಾಹಾರಿ ಜೀವಿಯಲ್ಲಿ ಅತ್ಯಂತ ಹೆಚ್ಚು ಪೌಷ್ಟಿಕಾಂಶ ಹೊಂದಿರುವ ಏಡಿ ಮಾಂಸಾಹಾರಿಗಳ ಅಚ್ಚುಮೆಚ್ಚಿನ ಖಾದ್ಯವೂ ಹೌದು. ಮಳೆಗಾಲ ಮಾತ್ರ ಯಥೇಚ್ಛವಾಗಿ ದೊರೆಯುವ ಏಡಿ ಕೆಲವು ವರ್ಷಗಳ ಹಿಂದೆಯಷ್ಟೇ ಜಿಲ್ಲೆಗೆ ವ್ಯಾಪಾರಕ್ಕೆ ಆಗಮಿಸ್ತಾ ಇದೆ. ಗ್ರಾಹಕರ ಹೆಚ್ಚಿನ ಬೇಡಿಕೆಯಿಂದ ಏಡಿ ವ್ಯಾಪಾರಿಗಳು ಜಿಲ್ಲೆಗೆ ಆಗಮಿಸುತ್ತಾರೆ. ಕಷ್ಟಪಟ್ಟು ಹಿಡಿದ ಏಡಿ ವ್ಯಾಪಾರಿಗೆ ಹೆಚ್ಚಿನ ಲಾಭವನ್ನು ತಂದುಕೊಡ್ತಾ ಇದೆ. ಹಾಗಾಗಿ ವರ್ಷದಿಂದ ವರ್ಷಕ್ಕೆ ಬೇಡಿಕೆಯಂತೆ ಬೆಲೆಯೂ ಏರಿಕೆಗೊಂಡಿದೆ. ಹಿಂದೆಲ್ಲ ಕೆಜಿ ರೂಪದಲ್ಲಿ ಖರೀದಿಗೆ ಲಭ್ಯವಿದ್ದ ಏಡಿ ಇದೀಗ ಸೆಟ್ ರೂಪದಲ್ಲಿ ಗ್ರಾಹಕರ ಮನೆ ತಲುಪ್ತಾ ಇದೆ. ಒಂದು ಸೆಟ್ನಲ್ಲಿ 12 ಏಡಿಗಳಿದ್ದು ಒಂದು ಸೆಟ್ ಏಡಿಗೆ 250 ರೂಪಾಯಿ ಬೆಲೆಯೂ ಇದೆ. ಜೀವಂತ ಏಡಿಗಳು ದೊರೆಯುವ ಕಾರಣ ಬೆಲೆ ಬಗ್ಗೆ ಗ್ರಾಹಕರು ತಲೆ ಕೆಡಿಸಿಕೊಳ್ಳದೆ ಮುಗಿಬಿದ್ದು ಖರೀದಿ ಮಾಡ್ತಿದ್ದು ಮಡಿಕೇರಿಯ ಶುಕ್ರವಾರದ ಸಂತೆಯಲ್ಲಿ ಕಂಡುಬಂತು. ಮಳೆಗಾಲದಲ್ಲಿ ಒಳ್ಳೆ ಬಿಸ್ನೆಸ್ ಸಹ, ತಿಂದಷ್ಟು ವಯಸ್ಸಾದವರಿಗೆ ತಿಂದಷ್ಟು ಎಲ್ಲ ಒಳ್ಳೆಯದೇ, ಒಳ್ಳೆ ವ್ಯಾಪಾರವೂ ಇದೆ, ಆಯ್ತಾ ಇದೆ, ತೊಂದರೆ ಇಲ್ಲ. ಕಳೆದ ವರ್ಷಕ್ಕೋಸ್ಕರ ಈ ವರ್ಷ ವ್ಯಾಪಾರ ಆಗಿದೆ. ಕಳೆದ ವರ್ಷಕ್ಕಿಂತ ಈ ವರ್ಷ ತುಂಬ ಆಗಿಬಿಟ್ಟಿದೆ. ಇನ್ನೂ ಆಯ್ತಾನೆ ಇದೆ, ಹಿಂಗೆ ಆಗಲಿ. ನಗರದಿಂದ ತರ್ತೀವಿ, ನಗರ, ಮೈಸೂರು ಎಲ್ಲ ತರ್ತೀವಿ. ರೇಟ್ 250 ರೂಪಾಯಿ ಸೆಟ್ಟಿಗೆ ಮಾಡ್ತಾ ಇದ್ದೀವಿ. ಕೆಜಿ ಲೆಕ್ಕದಲ್ಲಿ ಕೆಲವರು ಮಾಡ್ತಾರೆ 200 ರೂಪಾಯಿಗೆ, ನಾವು ಸೆಟ್ಟಿಗೆ 250 ಕೊಡ್ತಾ ಇದ್ದೀವಿ. ಒಂದು ಸೆಟ್ ಎಷ್ಟು ಬರ್ತದೆ? ಒಂದು ಸೆಟ್ಟಲ್ಲಿ 12 ಏಡಿ ಇರ್ತದೆ. 12 ಏಡಿಗೆ 250 ರೂಪಾಯಿಗೆ ಮಾಡ್ತಾ ಇದ್ದೀವಿ. ಅದರಂತೆ ಮೈಸೂರಿನಿಂದ ಹೊಳೆ ಮೀನು ಕೂಡ ಮಾರುಕಟ್ಟೆ ಪ್ರವೇಶಿಸಿದ್ದು ಗ್ರಾಹಕರನ್ನ ಸೆಳೀತಾ ಇದೆ. ಕಾಟ್ಲಾ ಮೀನಿನ ಬೆಲೆ ಕೂಡ ಗಾತ್ರಕ್ಕೆ ತಕ್ಕಂತೆ ಏರಿಕೆಯಾಗಿದೆ. ಆದರೆ ಹೊಳೆ ಮೀನು ಪ್ರಿಯರು ಮಾತ್ರ ಯಥಾಪ್ರಕಾರ ಖರೀದಿ ನಡೆಸ್ತಾ ಇದ್ದಾರೆ. TV1 ನ್ಯೂಸ್ ಮಡಿಕೇರಿ. ಆಟೋ ರಿಕ್ಷಾಗಳಿಗೆ ಮೀಟರ್ ಅಳವಡಿಕೆಗೆ ಚಾಲಕರು ಮುಂದಾಗಿದ್ದು, ಶನಿವಾರದಿಂದ ಕೊಡಗು ಜಿಲ್ಲೆಯಾದ್ಯಂತ ಆಟೋಗಳಿಗೆ ಮೀಟರ್ ಅಳವಡಿಕೆ ಕಾರ್ಯ ನಡೆಯಲಿದೆ ಎಂದು ಜಿಲ್ಲಾ ಆಟೋ ಮಾಲೀಕರು ಹಾಗೂ ಚಾಲಕರ ಸಂಘದ ಅಧ್ಯಕ್ಷ ಮೇದಪ್ಪ ತಿಳಿಸಿದ್ದಾರೆ. ಮುಂದಿನ ಸಾರಿಗೆ ಪ್ರಾಧಿಕಾರದ ಸಭೆಯಲ್ಲಿ ದರ ಪರಿಷ್ಕರಣೆ ನಿಗದಿಯಾದ ನಂತರ ಮೀಟರ್ಗಳಿಗೆ ಚಾಲನೆ ದೊರೆಯಲಿದೆ ಎಂದು ಮೇದಪ್ಪ ಹೇಳಿದ್ದಾರೆ. ಕೊಡಗು ಜಿಲ್ಲೆಯ ಆಟೋ ಚಾಲಕರಿಗೆ ತಲೆನೋವಾಗಿ ಪರಿಣಮಿಸಿದ್ದ ದರ ಪರಿಷ್ಕರಣೆಯ ವಿಷಯದ ಬಗ್ಗೆ ಸೂಕ್ತ ಮಾಹಿತಿ ಲಭ್ಯವಾಗಿರುವುದರಿಂದ ಶನಿವಾರದಿಂದ ಜಿಲ್ಲೆಯಾದ್ಯಂತ ಆಟೋಗಳಿಗೆ ಮೀಟರ್ ಅಳವಡಿಕೆಗೆ ಚಾಲಕರು ಸಿದ್ಧರಿರುವುದಾಗಿ ಜಿಲ್ಲಾ ಆಟೋ ಮಾಲೀಕರು ಹಾಗೂ ಚಾಲಕರ ಸಂಘದ ಅಧ್ಯಕ್ಷ ಮೇದಪ್ಪ ತಿಳಿಸಿದ್ದಾರೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮೇದಪ್ಪ, ಮೀಟರ್ ಅಳವಡಿಕೆಯ ನಂತರ ಮುಂದಿನ ಸಾರಿಗೆ ಪ್ರಾಧಿಕಾರದ ಸಭೆಯಲ್ಲಿ ದರ ಪರಿಷ್ಕರಣೆ ನಿಗದಿಯಾದ ನಂತರ ಮೀಟರ್ ಚಾಲನೆಯಲ್ಲಿರುವುದಾಗಿ ತಿಳಿಸಿದರು. ಮೀಟರ್ ಅಳವಡಿಕೆಯ ನಂತರ ಪ್ರತಿ ಕಿಲೋಮೀಟರ್ಗೆ 20 ರೂಪಾಯಿಗಳು ಹಾಗೂ 1.5 ಕಿಲೋಮೀಟರ್ಗೆ 30 ರೂಪಾಯಿಗಳ ದರ ಪರಿಷ್ಕರಣೆಗೆ ಆರ್ಟಿಒ ಮೌಖಿಕವಾಗಿ ಒಪ್ಪಿಗೆ ಸೂಚಿಸಿದ್ದು, ಮುಂದಿನ ಸಾರಿಗೆ ಪ್ರಾಧಿಕಾರದ ಸಭೆಯಲ್ಲಿ ದರ ನಿಗದಿಯಾದ ಬಳಿಕ ಜಿಲ್ಲೆಯ ಸುಮಾರು 8,900 ಆಟೋ ರಿಕ್ಷಾಗಳಲ್ಲಿ ಮೀಟರ್ ಸೌಲಭ್ಯ ಪ್ರಯಾಣಿಕರಿಗೆ ಒದಗಿಸಲಿವೆ ಎಂದು ಮೇದಪ್ಪ ಮಾಹಿತಿ ನೀಡಿದರು. ಪೆಟ್ರೋಲ್ ಟೈರ್ ಮೈಲೇಜ್ ಎಷ್ಟು ಬರುತ್ತೆ ಇದೆಲ್ಲವನ್ನು ಅವರು ಕ್ಯಾಲ್ಕುಲೇಷನ್ ಮಾಡಿ ಒಂದು ಪಟ್ಟಿ ತಯಾರು ಮಾಡಿದ್ದಾರೆ. ಅದೇ ಥರ ಇವತ್ತು ನಮ್ಮ ದರಗಳ ದಿವಸ ನಮಗೆ ಯಾವ ಥರ ಕೊಡಬೇಕಾಗುತ್ತೆ, ನಮ್ಮ ಕಾಯುವಿಕೆಯ ದರ ಎಷ್ಟು, ಲಗೇಜ್ ಚಾರ್ಜ್ ಎಷ್ಟು ಆಟೋಗಳಿಗೆ, ಅದು ದರ ನಿಗದಿ ಮುಂದಿನ ಆಟೋ ಸಭೆಯಲ್ಲಿ ಪುನಃ ದರದ ಬಗ್ಗೆ ಚರ್ಚೆ ಮಾಡಿ ನಿಗದಿ ಮಾಡಿಕೊಡ್ತಾರೆ. ಅಲ್ಲಿವರೆಗೆ ಕೇವಲ FC ಮಾಡಲಿಕ್ಕೆ ಮಾತ್ರ ಹೇಳಿದ್ದಾರೆ. ಈಗ ಮೀಟರ್ ಅಳವಡಿಸುವುದಷ್ಟೇ, ಮೀಟರ್ ಚಾಲನೆಗೆ ಬರುವುದಿಲ್ಲ. ತದನಂತರ ದಿನಗಳಲ್ಲಿ ಮೀಟರ್ ಚಾಲನೆ ಬರುತ್ತೆ. ದರ ನಿಗದಿಯಾಗಿ ಅದರಿಂದ ಆದಮೇಲೆ ಮತ್ತೆ ಮೀಟರ್ ಚಾಲನೆ. ಗೋಷ್ಠಿಯಲ್ಲಿ ಸಂಘದ ಪ್ರಮುಖರಾದ ಬಿಟಿ ಸುಂದರ್, ತೆಕ್ಕಡೆ ಪ್ರಸನ್ನ, ಬಿಸಿ ದಿನೇಶ್, ಅರುಣ್ ಕುಮಾರ್, ಹಲ್ಚಿರಾವ್ ಜಿಮ್ಮಾ ಸುಬ್ಬಯ್ಯ ಉಪಸ್ಥಿತರಿದ್ದರು. TV1 ನ್ಯೂಸ್ ಮಡಿಕೇರಿ. TV1 ನ್ಯೂಸ್ನಲ್ಲಿ ಒಂದು ಸಣ್ಣ ಕಮರ್ಷಿಯಲ್ ಬ್ರೇಕ್. What happens if I press the accelerator instead of the brake? It comes with airbags, sir. And if I indicate right but go left? It's got door impact crossbars, sir. And if I park on a slope without the handbrake on? Sir, you do know how to drive, right? I'll take it. Happy birthday, sweetheart. Enjoy the confidence. Enjoy the engineering. For Coorg enquiries and test drives, bookings, contact Volkswagen Showroom opposite to IDBI Bank, College Road, Madikeri. Srini,
9611586243. Srinivas 9611582231. Volkswagen, das Auto. ಕೃಷಿಕ ಬಾಂಧವರಿಗೊಂದು ಸಂತಸದ ಸುದ್ದಿ. ನಿಮ್ಮ ಜೀವನ ಹಚ್ಚ ಹಸಿರಾಗಿಸಲು ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ವಿಜಯ ಪ್ಲಾಂಟೇಶನ್. ನಮ್ಮಲ್ಲಿ ಉತ್ತಮ ತಳಿಯ 18 ತಿಂಗಳ CXR ರೋಬಸ್ಟಾ ಗಿಡಗಳು ಮತ್ತು 18 ಮತ್ತು 4 ತಿಂಗಳ ಅರೇಬಿಕಾ ಚಂದ್ರಗಿರಿ ಕಾಫಿ ಗಿಡಗಳು ದೊರೆಯುವುದು ಹಾಗೂ 6 ತಿಂಗಳ P1 ತಳಿಯ ಪೆಪ್ಪರ್, 18 ತಿಂಗಳ ಏಲಕ್ಕಿ, ಕೊಡಗಿನ ಉತ್ತಮ ತಳಿಯ ಕಿತ್ತಳೆ ಗಿಡಗಳು ನಮ್ಮಲ್ಲಿ ಲಭ್ಯ. ಹಿಂದೆ ಭೇಟಿ ಕೊಡಿ ವಿಜಯ ಪ್ಲಾಂಟೇಶನ್, ಆಪೋಸಿಟ್ ಹಾರ್ಟಿಕಲ್ಚರ್ ಫಾರ್ಮ್, ಚೆಟ್ಟಳ್ಳಿ. ಕಾಂಟ್ಯಾಕ್ಟ್ 9448648403, 08276262821. ಉತ್ತಮ ತಳಿಯ ಗಿಡಗಳನ್ನ ಬಳಸಿ ಅಧಿಕ ಇಳುವರಿ ಪಡೆಯಿರಿ. ವಿಜಯ ಪ್ಲಾಂಟೇಶನ್. ಹಲವು ವರ್ಷಗಳಿಂದ ಮನಸ್ಸಿನಲ್ಲಿ ನಿಂತಿರೋ ಕಾಫಿ ಇದೋ ತಟ್ಟಂತ ರೆಡಿ. ನೇರವಾಗಿ ನೋಡಿದ ದಿನಗಳು ಹೋಗಿ ಇಂಟರ್ನೆಟ್ ನಲ್ಲಿ ನೋಡೋ ದಿನಗಳು ಬಂದಿದೆ. ದಿ ಕೂರ್ಗ್ ಬೆರೀಸ್ ಗ್ರ್ಯಾಂಡ್ ಫ್ಯೂಷನ್ ಕಾಫಿ ತಯಾರಿಸಲು ಸ್ವಲ್ಪವೇ ಸಮಯ, ರುಚಿ ಸವಿಯಲು ಮತ್ತೆಷ್ಟೋ ಸಮಯ. The Coorg Berries, the richness of Coorg. ಅದೇ ಸ್ವಾದ, ಅದೇ ಮುಗುಳ್ನಗು. Contact us 9611112426. All branded home appliances under one roof. Bharati Radio House, Madikeri, Gonigoppa. Mega Exchange Mela on old TV exchange ₹2,000 to ₹10,000. Fridge ₹2,000 to ₹4,000. Washing machine ₹2,000 to ₹4,000. Mixie ₹1,000 to ₹1,500. And attractive exchange offer in Bharati Radio House. ₹1,000 discount on V-Guard water heater. Sony Cyber Shot camera and thundering music system are available. All electronics items and exclusively Sony branded showroom. Bharati Radio House, Madikeri, Gonigoppa. Phone number 08272220095. Mobile 9343748301. Bharati Radio House. ನೀವು ಕಾಲೇಜ್ ಹೋಗ್ತಾ ಇದ್ದೀರಾ? PUCನ ಆಮೇಲೆ ಏನ್ ಮಾಡ್ತೀರಾ? ಡಿಗ್ರಿ ಮುಗಿದ್ಮೇಲೆ ಗೊತ್ತಿಲ್ವಾ? ಈ ಗೊಂದಲಗಳೆಲ್ಲ ಬೇಕಾ? ಬನ್ನಿ, ನಿಮಗಾಗಿಯೇ ತೆರೆದಿದೆ IIHT ಹಾರ್ಡ್ವೇರ್ ಹಾಗೂ ನೆಟ್ವರ್ಕ್ ವಿದ್ಯಾಸಂಸ್ಥೆ. ಇಲ್ಲಿ ಕೇವಲ 1 ವರ್ಷದ ಡಿಪ್ಲೊಮಾ ತರಬೇತಿ ಪಡೆದು ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ನಿಮ್ಮ ಉದ್ಯೋಗಾವಕಾಶವನ್ನ ಖಾತ್ರಿ ಮಾಡಿಕೊಳ್ಳಿ. ಕಳೆದ 15 ವರ್ಷಗಳಿಂದ ಭಾರತದ ಮೂಲೆ ಮೂಲೆಗಳಲ್ಲಿ ಕಂಪ್ಯೂಟರ್ ತಂತ್ರಜ್ಞಾನದ ತರಬೇತಿ ಕೊಟ್ಟ ಹೆಗ್ಗಳಿಕೆ IIHTಯದು. UGC ಮಾನ್ಯತೆ ಪಡೆದ ಭಾರತದ ಅತ್ಯುನ್ನತ ಯೂನಿವರ್ಸಿಟಿ IIHT. ಬನ್ನಿ, ನಿಮ್ಮ ಅದೃಷ್ಟದ ಬಾಗಿಲನ್ನ ನೀವೇ ತೆರೆಯಿರಿ. ಉದ್ಯೋಗಾಕಾಂಕ್ಷಿಗಳಿಗೆ ಉದ್ಯೋಗ ನೀಡಲೆಂದೇ ಇದೆ IIHT ವಿದ್ಯಾಸಂಸ್ಥೆ. ತಪ್ಪದೆ ಹಿಂದೆ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ. ನಮ್ಮ ವಿಳಾಸ IIHT ನಿಯರ್ ಪತ್ರಿಕಾ ಭವನ್, ರೇಸ್ಕೋರ್ಸ್ ರೋಡ್, ಮಡಿಕೇರಿ. 9480995551, 8800017727. IIHT ಫ್ಯೂಚರ್ ಪ್ರೂಫ್ ಕರಿಯರ್. AGL Tiles World. ಪ್ರಕೃತಿಯ ಸಿರಿ ಕೊಡಗಿನ ಗೋಣಿಕೊಪ್ಪದಲ್ಲಿ ನಮ್ಮ ಶೋರೂಮ್ ಪ್ರಾರಂಭವಾಗಿದೆ. ನಿಮ್ಮ ಮನೆ, ಕಚೇರಿಗಳಲ್ಲಿ ವಿಶ್ವ ದರ್ಜೆಯ AGL ಟೈಲ್ಸ್ಗಳನ್ನು ಬಳಸಿ ಸುಂದರವಾಗಿ ಕಾಣುವಂತೆ ಮಾಡಿ. ನಮ್ಮಲ್ಲಿ AGL ಟೈಲ್ಸ್ ಹೋಲ್ಸೇಲ್ ದರದಲ್ಲಿ ಲಭ್ಯ. One of the top company in India. Unmatched quality, attractive collections, reasonable price. Here comes AGL Tiles World, Ponampet Road, Gonigoppa. Phone 9880625773. AGL Tiles World. G. Paul College, Mysore. A venture of Vincentian Fathers. Admission open for BCom, BBM, BA. Our extra facilities:
international exchange programs with sister concerned universities and foreign institutions, internship with reputed corporates, fees, EMI facility available, scholarship for merit students, scholarship for merit students from low economic background, course-long certificate program in soft skills, DePaul Academy, Center for Civil Service and CA Coaching, Center for Career Development, Center for Experiential and Service Learning, Center for Self-Development, hostel facility available, transportation facility available for day scholars. For admissions, please call 8971-397489 or 9632002803. Royal World. Welcome to the heritage and cultural capital in Mysore. Royal World showcases the finest symbol of the land's richer tradition. Extensive collection of antiquities and furniture, handicrafts articles, gift items, paintings, wall frames, decorative flowers and flower vases, fancy items, toys, cooked spices and so on. Every item will bring you joy of beauty and still pleasant memories of bygone era. Royal Collections, beyond your imagination. Number 1123, New Ashirwad Residency, Arunachalam Street, opposite Zoo, Mysore. Please contact 9483532181, 9446736801. Royal World. Coorg Institute of Technology, Ponnampe, the education destination. Vibrant campus offering a truly global learning experience. CIT, established in 1999, is nestled in the sprawling 34 acres campus. CIT, the dream unfolds your way. Excellent infrastructure and highly qualified faculties. Regular industry institute interface. Secured 6 VTU ranks and CIT in top 10 engineering colleges listed in South Zone of Karnataka. On-campus hostels for boys and girls and excellent residential facilities for staff members. College bus facilities from Virajpet, Gonikoppal, Srimangala and Ponnampe. 24/7 security, ATM, post office, canteen, central library. Equal importance to co-curricular and extracurricular activities. Courses offer computer science and engineering, information science and engineering, mechanical engineering, electronics and communication engineering, industrial relation, Infosys Campus Connect, Wipro Mission 10X, PCS Ion, Monsters College. For admissions, contact 08274249771 261151. Email ID info@citcoorg.edu.in. Website www.citcoorg.edu.in. Coorg Trails, tourist hotspot. A one-stop shop for all your gifting needs. Be it weddings, naming ceremony, housewarming, birthday, anniversary, or any other occasions. Visit Coorg Trails for a variety of gifts. Opposite War Memorial, Kaveri Group Building, Old Spencer Building, Madikeri. Phone number 08272 220 Mobile 9342632813. 988 Coorg Trails, tourist hotspot. ನಿಷ್ಕಳಂಕವಾದ ಪರಿಶುದ್ಧತೆ, ನಂಬಿಕೆಯ ಪ್ರೀತಿ, ಕನಸಿಗೆ ಹೊಂದುವ ಸೃಷ್ಟಿಗಳು, ಹಸ್ತಕೌಶಲ್ಯದ ರೂಪಕಲ್ಪನೆಗಳು, ಸುದೀರ್ಘವಾದ ಅನುಬಂಧ ಎಂದೆಂದಿಗೂ. Top Go Zamzam, BM Road, Kushalnagar, Karnataka. ಮಡಿಕೇರಿಯ ಜನರಲ್ ತಿಮ್ಮಯ್ಯ ವೃತ್ತದಲ್ಲಿ ಮಾನಸಿಕ ಅಸ್ವಸ್ಥನೋರ್ವ ಬೇಕಾಬಿಟ್ಟಿ ಹುಚ್ಚಾಟ ನಡೆಸುತ್ತಿದ್ದು ಜನರಿಗೆ ಸಾಕಷ್ಟು ಸಮಸ್ಯೆಯಾಗುತ್ತಿದೆ. ಮಾನಸಿಕ ಅಸ್ವಸ್ಥ ತಂಗುದಾಣದ ಛಾವಣಿ ಏರಿ ಸಾಕಷ್ಟು ಗೊಂದಲ ಸೃಷ್ಟಿಸಿದ.
ಮಡಿಕೇರಿ ಜನರಲ್ ತಿಮ್ಮಯ್ಯ ಸರ್ಕಲ್ನಲ್ಲಿ ಮಾನಸಿಕ ಅಸ್ವಸ್ಥನೋರ್ವ ಕೆಲ ದಿನಗಳಿಂದ ಬೇಕಾಬಿಟ್ಟಿ ವರ್ತಿಸುತ್ತಾ ಜನರಿಗೆ ಸಮಸ್ಯೆಯಾಗಿದ್ದಾನೆ. ತಿಮ್ಮಯ್ಯ ಪ್ರತಿಮೆಯ ಮುಂದೆ ಕಸಕಡ್ಡಿ ಹಾಕುತ್ತಾ ಚಿಂದಿ ಬಟ್ಟೆಯನ್ನು ಪ್ರತಿಮೆಗೆ ಎಸೆಯುತ್ತಾ ಈತ ಹುಚ್ಚಾಟವಾಡುತ್ತಿದ್ದಾನೆ. ತಿಮ್ಮಯ್ಯ ಸರ್ಕಲ್ನಲ್ಲಿ ಜನರಿಗೆ ಮಾತ್ರವಲ್ಲದೆ ಈ ರಸ್ತೆಯಲ್ಲಿ ಸಂಚರಿಸುವ ವಾಹನಗಳಿಗೂ ಈ ಅಸ್ವಸ್ಥ ತಡೆಯೊಡ್ಡಿ ಕಿರಿಕಿರಿ ಉಂಟು ಮಾಡುತ್ತಿದ್ದಾನೆ. ಈತ ಮಂಗಳೂರು ರಸ್ತೆಯ ಪ್ರಯಾಣಿಕರ ತಂಗುದಾಣದ ಚಾವಣಿ ಏರಿ ಕೆಲ ಕಾಲ ನೋಡುಗರ ಆತಂಕಕ್ಕೆ ಕಾರಣನಾದ. ಚಾವಣಿಯಿಂದ ಕೆಳಕ್ಕೆ ನೆಗೆಯಲು ಮುಂದಾದ ಈತ ನಂತರ ಚಾವಣಿಯಿಂದ ಪಕ್ಕದಲ್ಲಿನ ಮರಕ್ಕೇರಿ ಅಲ್ಲಿಯೂ ಕೆಲ ಕಾಲ ಮಂಗನಾಟವಾಡಿದ. ಈ ಮಾನಸಿಕ ಅಸ್ವಸ್ಥನಿಂದಾಗಿ ತಿಮ್ಮಯ್ಯ ಸರ್ಕಲ್ನಲ್ಲಿರುವ ಅಂಗಡಿಗಳಿಗೂ ಸಾಕಷ್ಟು ಸಮಸ್ಯೆಯಾಗುತ್ತಿದ್ದು, ನಗರಸಭೆಯ ಆಡಳಿತ ಮಂಡಳಿ ಕೂಡಲೇ ಈತನ ಸ್ಥಳಾಂತರಕ್ಕೆ ಕ್ರಮ ಕೈಗೊಳ್ಳುವಂತೆ ಸ್ಥಳೀಯರು ಟಿವಿ1 ನೊಂದಿಗೆ ಒತ್ತಾಯಿಸಿದ್ದಾರೆ. ಟಿವಿ1 ನ್ಯೂಸ್ ವಿಡಿಯೋ ಜರ್ನಲಿಸ್ಟ್ ಮೋಹನ್ ಕುಮಾರ್ ಎನ್ಎಸ್, ಮಡಿಕೇರಿ. ನಾಡಿನ ವಿವಿಧೆಡೆಗಳ ಹಾಸ್ಟೆಲ್ಗಳಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳು ನಾಪತ್ತೆಯಾಗುವುದು ಸಾಮಾನ್ಯ. ಆದರೆ ಮಕ್ಕಳನ್ನು ನೋಡಿಕೊಳ್ಳುವ ಹಾಸ್ಟೆಲ್ ವಾರ್ಡನ್ನೇ ನಾಪತ್ತೆಯಾದರೆ ಹೇಗೆ? ಆಶ್ಚರ್ಯವಾದರೂ ನಿಜ. ಕುಶಾಲನಗರದ ಬೈಪಾಸ್ ರಸ್ತೆಯಲ್ಲಿರುವ ಸಮಾಜ ಕಲ್ಯಾಣ ಇಲಾಖೆಗೆ ಸೇರಿದ ಬಾಲಕರ ವಿದ್ಯಾರ್ಥಿ ನಿಲಯದ ವಾರ್ಡನ್ ಬಾಲಕೃಷ್ಣ ರೈ 3 ದಿನಗಳಿಂದ ನಾಪತ್ತೆಯಾಗಿದ್ದಾರೆ ಎಂದು ಕುಶಾಲನಗರ ಪೊಲೀಸರಿಗೆ ದೂರು ನೀಡಲಾಗಿದೆ. ಕುಶಾಲನಗರದ ಬೈಪಾಸ್ ರಸ್ತೆಯಲ್ಲಿನ ಸಮಾಜ ಕಲ್ಯಾಣ ಇಲಾಖೆಯ ಬಾಲಕರ ವಿದ್ಯಾರ್ಥಿ ನಿಲಯದ ವಾರ್ಡನ್ ಬಾಲಕೃಷ್ಣ ರೈ 3 ದಿನಗಳ ಹಿಂದೆ ಕರ್ತವ್ಯಕ್ಕೆ ತೆರಳಿದವರು ಮನೆಗೆ ಮರಳಿ ಬಂದಿಲ್ಲ ಎಂದು ವಾರ್ಡನ್ ಪತ್ನಿ ಪ್ರೇಮಲತಾ ಕುಶಾಲನಗರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಬಾಲಕೃಷ್ಣ ರೈ ಹಾಸ್ಟೆಲ್ನ ತಮ್ಮ ಕಚೇರಿಯಲ್ಲಿ ಪತ್ರವೊಂದನ್ನು ಬರೆದಿಟ್ಟಿದ್ದಾರೆ ಎನ್ನಲಾಗಿದ್ದು, ಅದರಲ್ಲಿ ಹಾಸ್ಟೆಲ್ನ ಕೆಲವು ವಿದ್ಯಾರ್ಥಿಗಳು ಎಷ್ಟೇ ಸೌಲಭ್ಯ ಒದಗಿಸಿದರೂ ಉಪಟಳ ನೀಡುತ್ತಿದ್ದಾರೆ ಹಾಗೂ ಇಲಾಖೆಯ ಕೆಲವು ಹಿರಿಯ ಅಧಿಕಾರಿಗಳು ಮಾನಸಿಕ ಕಿರುಕುಳ ನೀಡುತ್ತಿದ್ದಾರೆ ಎಂದು ಉಲ್ಲೇಖಿಸಿದ್ದಾರೆ ಎನ್ನಲಾಗಿದೆ. ಮೂಲತಃ ಉಜಿರೆಯವರಾದ ಬಾಲಕೃಷ್ಣ ರೈ 13 ವರ್ಷಗಳಿಂದ ಹಾಸ್ಟೆಲ್ ವಾರ್ಡನ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇದೀಗ ಕುಶಾಲನಗರ ಪೊಲೀಸರು ಬಾಲಕೃಷ್ಣ ರೈ ಪತ್ತೆಗೆ ಮುಂದಾಗಿದ್ದಾರೆ. ಟಿವಿ1 ನ್ಯೂಸ್, ಕುಶಾಲನಗರ ಬ್ಯೂರೋ. ಕಾಡಾನೆ ಹಾವಳಿಯಿಂದ ಕಂಗೆಟ್ಟಿದ್ದ ಮಾಲ್ದಾರೆ ವ್ಯಾಪ್ತಿಯ ಕಾಡಂಚಿನ ಗ್ರಾಮಗಳ ಜನತೆ ಇದೀಗ ಹುಲಿ ಹಾವಳಿಯಿಂದ ಜೀವ ಭಯ ಎದುರಿಸುತ್ತಿದ್ದಾರೆ. ಗುಡ್ಲೂರು, ಬಾಡಗ, ಬಾಣಂಗಾಲ ವ್ಯಾಪ್ತಿಯಲ್ಲಿ ಹುಲಿ ಹಾವಳಿ ಕಂಡುಬಂದಿದ್ದು, ಅರಣ್ಯ ಇಲಾಖೆಯ ನಿರ್ಲಕ್ಷ್ಯದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮಾಲ್ದಾರೆ ವ್ಯಾಪ್ತಿಯ ಕಾಡಂಚಿನ ಗ್ರಾಮಗಳ ನಿವಾಸಿಗಳು ಇದೀಗ ಹುಲಿ ಹಾವಳಿಯಿಂದ ಕಂಗೆಟ್ಟಿದ್ದಾರೆ. ಮಾಲ್ದಾರಿಯ ಬಾಡಗ, ಬಾಣಂಗಾಲ, ಮೈಲಾಪುರ, ಗುಡ್ಲೂರು ಗ್ರಾಮಗಳಲ್ಲಿ ಹುಲಿ ಹಾವಳಿ ಕಂಡುಬಂದಿದ್ದು, ಗ್ರಾಮಸ್ಥರು ಜೀವ ಭಯದಿಂದ ದಿನದೂಡುವಂತಾಗಿದೆ. ಕಳೆದ 1 ವಾರದ ಹಿಂದೆ ಬೆಳೆಗಾರ ನಂದ ಸುಬ್ಬಯ್ಯ ಎಂಬವರಿಗೆ ಸೇರಿದ ಹಸುವೊಂದನ್ನು ಹುಲಿ ಕಾಫಿ ತೋಟದ ಒಳಗೆ ತಿಂದು ಹಾಕಿದೆ. ಕಾಫಿ ತೋಟದ ಒಳಗೆ ಹುಲಿ ಬಿಡಾರ ಹೂಡಿರುವ ಕಾರಣ ಕಾರ್ಮಿಕರು ತೋಟ ಕೆಲಸಕ್ಕೆ ತೆರಳಲು ಹಿಂದೇಟು ಹಾಕ್ತಿದ್ದಾರೆ. ಮತ್ತೊಂದೆಡೆ ಕಾಡಾನೆ ಉಪಟಳ ಕೂಡ ಹೆಚ್ಚಾಗಿದ್ದು, ಕಾಡಾನೆ ಮಾನವ ಸಂಘರ್ಷ ಮುಂದುವರೆದಿದೆ. ಮಾಲ್ದಾರೆ ಪಟ್ಟಣದಲ್ಲಿ ಹಾಡು ಹಗಲು ಕಾಡಾನೆಗಳು ರಸ್ತೆ ದಾಟುತ್ತಿದ್ದು, ಜನತೆಯ ಆತಂಕ ಹೆಚ್ಚಾಗಿದೆ. ಆನೆ ಹಾವಳಿಯ ಪರಿಣಾಮದಿಂದ ಮಾಲ್ದಾರೆ ಪಟ್ಟಣದಲ್ಲಿದ್ದ ಅಂಗನವಾಡಿ ಕೇಂದ್ರವನ್ನ ಮುಚ್ಚಲಾಗಿದೆ. ದೂರವಾಣಿ ಕರೆಗಳ ಮೂಲಕ ಪಟ್ಟಣದಲ್ಲಿ ಆನೆ ಸಂಚಾರ ಕುರಿತು ಮಾಹಿತಿ ಪಡೆದ ಬಳಿಕ ಗ್ರಾಮಸ್ಥರು ಮಾಲ್ದಾರೆ ಪಟ್ಟಣಕ್ಕೆ ಕಾಲಿಡುವಂತಾಗಿದೆ. ಹೀಗಾಗಿ ಸ್ಥಳೀಯರು ಆನೆ ದಾಟುವ ಮಾರ್ಗದಲ್ಲಿ ಎಚ್ಚರಿಕೆಯ ಸೂಚನಾ ಫಲಕ ಅಳವಡಿಸಿ ಜನಜಾಗೃತಿ ಮೂಡಿಸುತ್ತಿದ್ದಾರೆ. ಕಾಡಾನೆಗಳ ಉಪಟಳದ ಬಗ್ಗೆ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ್ರೂ ಯಾವುದೇ ಕ್ರಮಕ್ಕೆ ಮುಂದಾಗುತ್ತಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಕಾಡಾನೆಗಳನ್ನ ಕಾಡಿಗಟ್ಟುವ ಕಾರ್ಯಾಚರಣೆ ನಡೆಸುವ ಬದಲು ಅವುಗಳನ್ನ ಹಿಡಿದು ಸ್ಥಳಾಂತರಿಸುವಂತೆ ಆಗ್ರಹ ಪಡಿಸಿದ್ದಾರೆ. ಆನೆ ಹುಲಿ ತುಂಬ ಜಾಸ್ತಿ ಆಗುತ್ತಿದೆ. ಮತ್ತು ರೋಡ್ಲಿ ಮಕ್ಕಳನ್ನೆಲ್ಲ ಕರ್ಕೊಂಡು ಬರೋಕ್ಕೆ ತುಂಬ ಕಷ್ಟ ಆಗಿದೆ, ಸ್ಕೂಲಿಗೆ ಕಳಿಸ್ಲಿಕ್ಕೆಲ್ಲ. ಮತ್ತು ಮೊನ್ನೆ ಒಂದು ಹಸುನೂ ತಿಂದುಬಿಡ್ತು. ಇನ್ನೂ 2ನೇ ಕೆಲಸ ಮಾಡೋರಿಗಿನ್ನೂ ತೊಂದರೆ ಕೊಡ್ತಾ ಇದೆ. ಇದು ಮೇಲಧಿಕಾರಿಗಳು ಇದನ್ನು ಗಮನಿಸಬೇಕಾಗಿ ನಾವು ಹೇಳಿ. ಇಲ್ಲಿ ಈಗ ಮಾಲ್ದಾರೆ ಏರಿಯಾದಲ್ಲಿ ಈ ಅರಣ್ಯದ ಅಂಚಿನಲ್ಲಿರುವ ಗ್ರಾಮ ಆದ್ದರಿಂದ ಪ್ರಾಣಿಗಳ, ಅದರಲ್ಲೂ ಆನೆ, ಹುಲಿ, ಇಂಥ ಪ್ರಾಣಿಗಳಿಂದ ಗ್ರಾಮಸ್ಥರಿಗೆ ತೊಂದರೆಯಾಗಿದೆ. ಅದರ ಒಂದನೇ ವಿಷಯ ಅಂದರೆ ಈ ಆನೆ ಮತ್ತು ಹುಲಿಯ ಸಂತತಿ ನಿಜವಾಗಿ ಹೆಚ್ಚಾಗಿದೆ. ಇದು ಸಂತೋಷದ ವಿಷಯ. ಆದರೆ ಈ ಗ್ರಾಮಕ್ಕೆ ಬಂದು ಜನರ ಮೇಲೆ ಹಲ್ಲೆ, ಜನರ ಮೇಲೆ ಅಟ್ಯಾಕ್ ಮಾಡೋದು, ಹುಲಿ ಬಂದು ಮನುಷ್ಯರನ್ನು, ಪ್ರಾಣಿಗಳನ್ನು, ಮೊನ್ನೆ ತಾನೇ ನಮ್ಮ ನಂದ ಅವರ ಮನೆಯಲ್ಲಿರುವ ಹಸುನ
ಅದು ಒಂದು ಹುಲಿ ತಿಂದಾಕಿದೆ. ಹುಲಿ ದಾಳಿ ಬಗ್ಗೆ ಅರಣ್ಯ ಇಲಾಖೆಗೆ ಮಾಹಿತಿ ದೊರೆತರೂ ಕೂಡ ಹುಲಿ ಹಿಡಿಯುವ ಕಾರ್ಯಕ್ಕೆ ಮುಂದಾಗಿಲ್ಲ ಎಂಬ ಆರೋಪವೂ ವ್ಯಕ್ತಗೊಂಡಿದೆ. ಆನೆ ಅಥವಾ ಹುಲಿ ದಾಳಿಯಿಂದ ಸತ್ತವರು ಮತ್ತು ಗಾಯಗೊಂಡವರಿಗೆ ಪರಿಹಾರ ನೀಡುವ ಬದಲು ಕಾಡಾನೆ ಹಾಗೂ ಹುಲಿ ಹಾವಳಿಗೆ ಶಾಶ್ವತ ಪರಿಹಾರ ಕಲ್ಪಿಸುವ ಜವಾಬ್ದಾರಿ ಮತ್ತು ಹೊಣೆಗಾರಿಕೆ ಅರಣ್ಯ ಇಲಾಖೆಯ ಮೇಲಿದೆ. ಹೀಗಿದ್ರೂ ಕೂಡ ಅರಣ್ಯ ಇಲಾಖೆ ಕೈಕಟ್ಟಿ ಕುಳಿತಿರುವುದು ಮಹಾ ದುರಂತಕ್ಕೆ ಮುನ್ನುಡಿ ಬರೆಯುವಂತಿದೆ. TV1 ನ್ಯೂಸ್ ಸಿದ್ದಾಪುರ. ಚಿಕ್ಕದೊಂದು ಬ್ರೇಕ್ನ ನಂತರ TV1 ವಾರ್ತೆಗಳು ಮುಂದುವರಿಯುವುದು. ಸಮರ್ಪಿಸುತ್ತಿದ್ದೇವೆ 10 ಡಿಜಿಟಲ್ ಕೇಬಲ್ ಮತ್ತು DTH ನಡುವಿನ ಸ್ಪರ್ಧೆಯನ್ನು. ಇದು ನೋಡಿ DTH ಪಿಕ್ಚರ್ ಕ್ವಾಲಿಟಿ ಸಖತ್ ಕ್ಲಿಯರ್. ಮತ್ತಿದು 10 ಡಿಜಿಟಲ್ ಕೇಬಲ್ ನ ಪಿಕ್ಚರ್ ಕ್ವಾಲಿಟಿ, ಇದು ಕೂಡ ಸಖತ್ ಕ್ಲಿಯರ್ ಆಗಿದೆ. ಮತ್ತೆ ಇದೇನು 10 ಡಿಜಿಟಲ್ ಕೇಬಲ್ ಜೊತೆಗೆ ಹಣವನ್ನು ಉಳಿಸಬಹುದು. ಫಲಿತಾಂಶ ಈಗ ಕ್ಲಿಯರ್. 10 ಇದರಲ್ಲಿ ಗೆದ್ದಿದೆ. 10 ಡಿಜಿಟಲ್ ಕೇಬಲ್ ನೋಡೋಣ ಬನ್ನಿ. To all cable viewers, your cable network has changed to digital channels. You can watch more than 200 channels in best quality digital pictures with a stereo sound. Please visit near cable office and insert digital setup box to your television. Other viewers, please contact your nearest cable operators. For more details, contact Kodagu Media Services, College Road, Madikeri, 08272 223088, 9972914198. KM Teleservice, Siddhaganga Complex near Ayyappa Swami Temple, Kushalnagar. Mobile number 9341304417, 9036001463. Broadband Service Private Limited, first floor, Holy Home Building, Main Road, Gunikuppal. Phone number 08274247289, 08274248289. Total Entertainment, opposite St. Anne's Convent, Virajpet Road, Siddapur. Phone number 08274258365. Mobile number 9900796636. ಕುಶಾಲನಗರದ ಪೃಥ್ವಿ ಜುವೆಲ್ಸ್ನ ಚಿನ್ನಾಭರಣಗಳನ್ನು ಧರಿಸಿ ನೀವು ಕೂಡ ರಾಜಕುಮಾರಿಯಂತೆ ಕಂಗೊಳಿಸಿ. ಪೃಥ್ವಿ ಜುವೆಲ್ಸ್ ನಿಮಗೆ ನೀಡುತ್ತಿದೆ ಅದ್ಭುತ ಕೊಡುಗೆ. ಚಿನ್ನಾಭರಣ ಖರೀದಿಸಿ ಕೂಪನ್ ಪಡೆದು ಗೆಲ್ಲಿರಿ ಬಂಪರ್ ಬಹುಮಾನ ನ್ಯಾನೋ ಕಾರ್. ಪೃಥ್ವಿ ಗೋಲ್ಡ್, ಡೈಮಂಡ್, ಸಿಲ್ವರ್, ಸಿಟಿ ಸೆಂಟರ್, PM ರೋಡ್, ಕುಶಾಲನಗರ. KVG College of Engineering, Kurunji Bagh, Surya, established in 1986 by Dr. Kurunji Venkatramana Gowda, founder president of Academy of Liberal Education, Surya, with the aim of producing world-class professionals in the specialized fields of engineering and management sciences. The institute is affiliated to Vishveshwaraya Technological University, Belgaum, and is approved by All India Council for Technical Education, AICTE, New Delhi. Today, our college is recognized as one of the best engineering colleges in the state of Karnataka. The college is affiliated to VTU Belgaum and recognized by AICTE, New Delhi. Totally, KVG College of Engineering is providing best technical and management education to the student community. Institute has ISO 9001-2000 certification. The facilities offered at the campus include spacious and modern classrooms, separate hostel for boys and girls, banking and ATM facilities, medical facilities, good transport facility, well-equipped laboratories for all departments, well-stocked libraries, sports facilities, ragging-free campus. For details on professional courses in engineering and management, please contact. Our aim is to impart quality education. Enjoy learning with us at KVG. ಕುಶಾಲನಗರದಲ್ಲಿ ಉತ್ತಮ ಫೆಸಿಲಿಟಿಯೊಂದಿಗೆ ನೂತನವಾಗಿ ಶುಭಾರಂಭಗೊಂಡಿದೆ ಶ್ರೀ ಸಿದ್ಧಿವಿನಾಯಕ ಗರ್ಲ್ಸ್ PG, ವರ್ಕಿಂಗ್ ವುಮೆನ್ಸ್ ಹಾಗೂ ಗರ್ಲ್ಸ್ ಸ್ಟೂಡೆಂಟ್ಗಳಿಗಾಗಿ ಫುಲ್ಲಿ ಫರ್ನಿಶ್ಡ್ ರೂಮ್ಸ್ ವಿತ್ ಆಲ್ ಮಾಡರ್ನ್ ಫೆಸಿಲಿಟೀಸ್, ರೆಫ್ರಿಜಿರೇಟರ್, ಸ್ಟಡಿ ಟೇಬಲ್, ಕೂಲರ್, TV, hot and cold drinking water in every rooms,
hygienic, healthy food, veg and non-veg. Park View. ಫುಲ್ ಸೆಕ್ಯೂರಿಟಿಯೊಂದಿಗೆ ಪೇಯಿಂಗ್ ಗೆಸ್ಟ್ ಗಾಗಿ ಭೇಟಿ ಕೊಡಿ ಶ್ರೀ ಸಿದ್ಧಿವಿನಾಯಕ ಗರ್ಲ್ಸ್ ಪಿಜಿ, ಪ್ರಣಾಮ್ ಫರ್ನಿಚರ್ ಬಿಲ್ಡಿಂಗ್, BM ರೋಡ್, ಬೈಚನಹಳ್ಳಿ, ಕುಶಾಲ್ ನಗರ್. ಮೊಬೈಲ್ 9448304319, 9448304238. ಮುಳಿಯಾ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. ಪುತ್ತೂರು, ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಇದೀಗ ಬೆಂಗಳೂರಿನಲ್ಲಿ. Coorg Earth Movers. We undertake all kinds of earthworks like roads, irrigation tanks, drying gads, etc. Quality works provided by experienced engineers in time. Machinery available: JCB, Tata Hitachi, 70, 110, 200. Powerful Volvo 220 machine also available. ಕುಡಿಯುವ ನೀರು ಹಾಗೂ ನೀರಾವರಿ ಉಪಯೋಗಕ್ಕೆ 6.5 ಇಂಚು ಬೋರ್ವೆಲ್ ಮತ್ತು ಫಿನೋಲೆಕ್ಸ್ PVC ಪೈಪ್ ಬಳಸಿ ಆಧುನಿಕ ತಂತ್ರಜ್ಞಾನದಿಂದ ಬೋರ್ವೆಲ್ ಕೊರೆದುಕೊಳ್ಳಲಾಗುವುದು. Coorg Earth Movers, Industrial Area, opposite Shakti Printers, Madikeri. ಮಾದಪಟ್ನ ನಿಯರ್ ಪಾಲಿಟೆಕ್ನಿಕ್, BM ರೋಡ್, ಕುಶಾಲ್ ನಗರ್. Phone 9446133364. 9972963023. 08272224877. Proprietor Jagdish Rai. Coorg Earth Movers. Hi. Hi. आरती, जरा एक गिलास पानी लाना. ऐसे थोड़ी ना. So, how's it? खाने में नमक थोड़ा कम है, पर तुम बड़े स्वीट हो. किचन है थोड़ा एक्स्ट्रा स्पेशल. यहाँ खाना ही नहीं, रिश्ते बनते हैं. पिजन, घर बनता है किचन से. ಅಧಿಕೃತ ಮಾರಾಟಗಾರರು ಮಹೇಶ್ ಎಂಟರ್ಪ್ರೈಸಸ್, ಮಹೇಶ್ ಕಾಂಪ್ಲೆಕ್ಸ್, ಮಹದೇವಪೇಟೆ, ಮಡಿಕೇರಿ. 08272229199, 9448504689. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಜುಲೈ 1ರಂದು ಮಡಿಕೇರಿಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಧರಣಿ ನಡೆಸಲಾಗುವುದೆಂದು ಸಿಐಟಿಯು ಸಂಯೋಜಿತ ಕರ್ನಾಟಕ ರಾಜ್ಯ ಅಕ್ಷರ ದಾಸೋಹ ನೌಕರರ ಸಂಘದ ಜಿಲ್ಲಾ ಸಮಿತಿಯ ಪ್ರಮುಖರು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಅಕ್ಷರ ದಾಸೋಹ ನೌಕರರಿಗೆ ಗೌರವ ಧನವನ್ನ ಹೆಚ್ಚಿಸುವ ಬಗ್ಗೆ ಹಲವಾರು ಬಾರಿ ಸರ್ಕಾರದ ಗಮನಕ್ಕೆ ತಂದರೂ ಯಾವುದೇ ಸ್ಪಂದನೆ ದೊರೆತಿಲ್ಲವೆಂದು ಸಿಐಟಿಯು ಸಂಯೋಜಿತ ಕರ್ನಾಟಕ ರಾಜ್ಯ ಅಕ್ಷರ ದಾಸೋಹ ನೌಕರರ ಸಂಘದ ಜಿಲ್ಲಾ ಘಟಕದ ಪದಾಧಿಕಾರಿಗಳು ಆರೋಪಿಸಿದ್ದಾರೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಸಂಘದ ಅಧ್ಯಕ್ಷೆ ಪ್ರಮೀಳಾ ಮಾತನಾಡಿ, ಅಕ್ಷರ ದಾಸೋಹ ನೌಕರರಿಗೆ ಗೌರವ ಧನವನ್ನ ಹೆಚ್ಚಿಸುವ ಕುರಿತಂತೆ ರಾಜ್ಯ ಸರ್ಕಾರ 500 ರೂಪಾಯಿಗಳನ್ನ ಹೆಚ್ಚಳ ಮಾಡಿರುವುದನ್ನ ಡಿಸೆಂಬರ್ ತಿಂಗಳಿನಿಂದ ನೀಡಬೇಕಿತ್ತಾದರೂ ಇದುವರೆಗೂ ನೀಡಿಲ್ಲ. ಇದರೊಂದಿಗೆ ಕೇಂದ್ರ ಸರ್ಕಾರ 1,000 ರೂಪಾಯಿಗಳನ್ನ ನೀಡುವುದಾಗಿ ಭರವಸೆ ನೀಡಿದ್ದಾದರೂ ಇದು ಸಹ ನೌಕರರಿಗೆ ದೊರೆತಿಲ್ಲವೆಂದು ಆರೋಪಿಸಿದರು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಭರವಸೆ ನೀಡಿದಂತೆ ಗೌರವ ಧನವನ್ನ ಶೀಘ್ರವಾಗಿ ನೀಡಬೇಕು. ಶಾಲಾ ರಜದಿನದ ಏಪ್ರಿಲ್, ಮೇ ತಿಂಗಳ ವೇತನವನ್ನ ಅಕ್ಷರ ದಾಸೋಹ ನೌಕರರಿಗೆ ನೀಡಬೇಕು. ಅದರಲ್ಲಿ ಸಾಯೋದನ್ನು ಒಂದು ವಾರಕ್ಕೆ 4 ಜನ ಇದ್ರೆ 1,000 ರೂಪಾಯಿ ನಮಗೆ ಸಾಯೋದಿಲ್ಲ. ಖರ್ಚಿಗೆ ಅಂತಂದ್ರೆ ನಾವು ಏನು ಮಾಡಬೇಕು? ಅದಕ್ಕಾಗಿ ನಾವು ನಿತ್ಯ ಹೋರಾಟ ನಾವು ಮಾಡ್ತಾನೆ ಇದ್ದೀವಿ. ಈಗ ಇವರು ಕೂಡಲೇ ನಮಗೆ ಬಂದ ಡಿಸೆಂಬರಿಂದ 500 ರೂಪಾಯಿ ಜಾಸ್ತಿ ಮಾಡಿಲ್ಲ ಅಂತ ಹೇಳಿದ್ರೆ ಕೂಡಲೇ ನಾವೀಗ ದೆಹಲಿ ಚಲೋ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಅಲ್ಲಿ ಹೋಗ್ಬಿಟ್ಟು ಈಗ ನಾವು ಪ್ರತಿ ಶಾಲೆ ನಾವು ಅಲ್ಲಿ ನಿಲ್ಲಿಸಿ ಹೋಗುವಂತದ್ದು. ಜೊತೆಗೆ ಇನ್ನಿತರ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಅಕ್ಷರ ದಾಸೋಹ ನೌಕರರ ಸಂಘದ ವತಿಯಿಂದ ಜುಲೈ 1ರಂದು ಮಡಿಕೇರಿಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಪ್ರತಿಭಟನಾ ಧರಣಿ ನಡೆಸುವುದಾಗಿ ಪ್ರಮೀಳಾ ತಿಳಿಸಿದರು. ಗೋಷ್ಠಿಯಲ್ಲಿ ಸಂಘದ ಪ್ರಮುಖರಾದ ಕೆಕೆ ಜಾಜಿ, ಲಲಿತಾ ಕುಸುಮ, ಕಾವೇರಿ, ನಾಗಮ್ಮ, ತುಳಸಿ ಉಪಸ್ಥಿತರಿದ್ದರು. TV1 ನ್ಯೂಸ್ ಮಡಿಕೇರಿ. TV1 ನ್ಯೂಸ್ ಮುಗಿಸೋ ಮುನ್ನ TV1 ಸ್ಪೆಷಲ್ ಹೀಗೂ ಉಂಟು, ನೋಡಿ ಎಂಜಾಯ್ ಮಾಡಿ. Rolling out your phone. Check it out. Check out the pizza printer. Oh man.
Just heating up some popcorn. Don't you hate the spinning wheel of death? Just bringing home the bacon. Good piggy. You know, when life gives you lemons, turn into candy. Ooh, sour. An apple a day keeps the doctor away. What? This is how I hitchhike. Man, I love Easter candy. Cannonballing. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಜೂನ್ ಮುಗಿಯುತ್ತಾ ಬಂದರೂ ಕರುಣೆ ತೋರದ ವರುಣ, ಕಾವೇರಿ ತವರು ಕೊಡಗಿನಲ್ಲಿ ಕೈಕೊಟ್ಟ ಮುಂಗಾರು, ಮಳೆಗಾಗಿ ಆಕಾಶ ನೋಡುತ್ತಿರುವ ಕೃಷಿಕರು. ನಾಲೆಯಿಂದ ನಾಡಿಗೆ ಬಂದ ಕಲ್ಲೇಡಿ, ಜೀವಂತ ಏಡಿ, ಮಡಿಕೇರಿ ಸಂತೆಯಲ್ಲಿ ಭರ್ಜರಿ ಬಿಕರಿ, ವ್ಯಾಪಾರಿ ಮತ್ತು ಗ್ರಾಹಕರು ಫುಲ್ ಖುಷ್. ಜಿಲ್ಲೆಯಾದ್ಯಂತ ಆಟೋ ರಿಕ್ಷಾಗಳಿಗೆ ಮೀಟರ್ ಅಳವಡಿಕೆಗೆ ಮುಂದಾದ ಚಾಲಕರು, ಮುಂದಿನ ಆರ್ಟಿಒ ಸಭೆಯಲ್ಲಿ ದರ ನಿಗದಿ, ನಂತರ ಮೀಟರ್ಗೆ ಚಾಲನೆ. ಮಡಿಕೇರಿಯಲ್ಲಿ ಮಾನಸಿಕ ಅಸ್ವಸ್ಥನ ಕಿರಿಕಿರಿ, ಬಸ್ ಸ್ಟಾಪ್ನಲ್ಲಿ ನಡೆಸಿದ ಹುಚ್ಚಾಟಕ್ಕೆ ಸಾರ್ವಜನಿಕರು ಗಾಬರಿ. ಮಾಲ್ದಾರಿ ಕಾಡಂಚಿನ ಗ್ರಾಮಸ್ಥರ ನಿದ್ದೆಗೆಡಿಸಿದ ಹುಲಿ ಹಾವಳಿ, ಕಾಡಾನೆಗಳ ಉಪಟಳದಿಂದ ಕಂಗೆಟ್ಟಿದ್ದ ಜನರಿಗೆ ಎದುರಾಗಿದೆ ಮತ್ತೊಂದು ಕಂಟಕ, ಕೈಕಟ್ಟಿ ಕುಳಿತ ಅರಣ್ಯ ಇಲಾಖೆ. ಇಲ್ಲಿಗೆ TV1 ನ್ಯೂಸ್ ಮುಗಿಯಿತು. ಸುದ್ದಿ ಹಾಗೂ ಎಂಟರ್ಟೈನ್ಮೆಂಟ್ಗಾಗಿ ನೋಡ್ತಾ ಇರಿ TV1. TV1 News sponsored by Top Go Zamzam, BM Road, Kushalnagar, Karnataka. Bharati Radio House, Madikeri, Gonigappa. ಮುಳಿಯಾ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. Vandam Enterprises, Madikeri. ಪೃಥ್ವಿ ಗೋಲ್ಡ್ ಡೈಮಂಡ್ ಸಿಲ್ವರ್. ಕೂರ್ಗ್ ಅರ್ತ್ ಮೂವರ್ಸ್, ರಾಯಲ್ ವರ್ಲ್ಡ್.